ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಂಡನಿಗೆ ಗೊತ್ತಿಲ್ಲದಂತೆ ಒಬ್ಬ ಅಪರಿಚಿತನೊಂದಿಗೆ ಮನೆಯಲ್ಲಿಯೇ ಬೆತ್ತಲೆಯಾಗಿ ಚೆನ್ನಾಗಿ ಸುಖ ಅನುಭವಿಸುತ್ತಾ ಮಜಾ ಮಾಡ್ತಾ ಇದ್ದ ಹೆಂಡತಿ. ಕಥೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕಥೆನ ಕೊನೆಯ ತನಕ ಕೇಳ್ತಾ ಹೋಗಿ. ಈ ಘಟನೆ ನಡೆಯೋವರೆಗೂ ನಾನು ಮತ್ತೆ ನನ್ನ ಡಾಕ್ಟರ್ ಗಂಡ ಚೆನ್ನಾಗಿನೇ ಜೀವನ ನಡೆಸ್ತಾ ಇದ್ವಿ. ನಮ್ಗೆ 5 ವರ್ಷದ ಮಗು ಇದೆ. ನಾವು 3 ಜನ ಸುಖವಾಗಿನೇ ಇದ್ವಿ. ನಮ್ಮ ಅಪಾರ್ಟ್ಮೆಂಟ್ ಸಿಟಿಯ ಹೊರಭಾಗದಲ್ಲಿದೆ. ಹಾಗಾಗಿ ನನ್ನ ಗಂಡ ಹಾಸ್ಪಿಟಲ್ ಇಂದ ಬರೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆದ್ರೆ ಈ ಜಾಗ ತುಂಬಾ ಸೈಲೆಂಟ್ ಆಗಿರೋದ್ರಿಂದ ನಮಗ್ ಖುಷಿನೇ. ಮತ್ತೆ ನಮ್ಮ ಮಗು ಕೂಡ ಹತ್ರದಲ್ಲೇ ಸ್ಕೂಲ್ಗೆ ಹೋಗ್ತಾನೆ. ನನಗೆ ಆದಷ್ಟು ವೆಸ್ಟರ್ನ್ ಡ್ರೆಸ್ ಹಾಕ್ಬೇಕು ಅಂತ ಇಷ್ಟ. ಆದ್ರೆ ನಾರ್ಮಲ್ ಆಗಿ ನಾನು ಸೀರೆನಲ್ಲಿ ಎಲ್ಲ ಮುಚ್ಕೊಂಡೇ ಇರ್ತೀನಿ. ನನ್ನ ಜೀವನದಲ್ಲಿ ನಾನು ಹೇಗೆ ಹೊಸ ಹೊಸ ಸುಖವನ್ನ ಕಂಡುಕೊಂಡೆ ಮತ್ತೆ ಹೇಗೆ ಹೊಸ ಹೊಸ ಕಲ್ಪನೆಗಳನ್ನ ರೂಢಿಸ್ಕೊಂಡೆ ಅನ್ನೋದು ಈ ಕಥೆನಲ್ಲಿದೆ. ಒಂದಿನ ನನ್ನ ಗಂಡ ಫೋನ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದ್ದಾಗಿ ಹೇಳಿ ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡ ವ್ಯಕ್ತಿಯನ್ನ ಮನೆಗೆ ಕರೆ ತರ್ತಾ ಇರೋದಾಗಿ ಹೇಳಿದ್ರು. ಯಾವುದೇ ಪೊಲೀಸ್ ಕೇಸ್ ಆಗದೆ ಇರ್ಲಿ ಅಂತ. ಮತ್ತೆ ಅವರೇ ಡಾಕ್ಟರ್ ಆಗಿದ್ದರಿಂದ ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು. ಆ ವ್ಯಕ್ತಿ ಒಳ್ಳೆ ಮೈಕಟ್ಟನ್ನ ಹೊಂದಿದ್ದ. 6 ಅಡಿ 2 ಇಂಚು ಎತ್ತರ ಇದ್ದ. ಪ್ರಜ್ಞೆ ಇರ್ಲಿಲ್ಲ. ಮನೆಗೆ ಕರೆ ತಂದು ಅವನ ತಲೆಗೆ ನನ್ ಗಂಡ ಬ್ಯಾಂಡೇಜ್ ಹಾಕಿ ಕೈ ಕಾಲಿನ ಗಾಯಗಳನ್ನ ಕ್ಲೀನ್ ಮಾಡಿದ್ರು. 1 ಗಂಟೆ ನಂತರ ಅವನ್ಗೆ ಪ್ರಜ್ಞೆ ಬಂದು ನನ್ ಗಂಡನ್ ಜೊತೆ ಮಾತಾಡ್ತಿದ್ದ. ಅವನು ಆಕ್ಸಿಡೆಂಟ್ ಆಗೋದಕ್ಕೆ ಅವನ್ ತಪ್ಪು ಒಪ್ಕೊಂಡಿದ್ದ. ನನ್ ಗಂಡ ಅವನನ್ನ ನಮ್ ಮನೆಯಲ್ಲಿನೇ ಸ್ವಲ್ಪ ದಿನ ಇರೋದಕ್ಕೆ ಹೇಳಿದ್ರು. ನನ್ ಗಂಡ ನನ್ನನ್ನ ಕರೆದ್ರು. ನಾನಾಗ ಕಡು ನೀಲಿ ಸೀರೆಯಲ್ಲಿದ್ದೆ. ನನ್ನ ಬಿಳಿ ಚರ್ಮ ಅದ್ರಲ್ಲಿ ಹೊಳಿತಾ ಇತ್ತು. ನನ್ ಸೀರೆಯನ್ನ ಕೆಳಗೆ ಕಟ್ಟುತ್ತಿದ್ದ ಚೆನ್ನಾಗೆ ಕಾಣಿಸ್ತಿತ್ತು. ಅವನನ್ ಸೊಂಟ ನೋಡಿ ಮತ್ತೆ ಮಾಮೂಲಿಯಾಗಿ ನನ್ನನ್ನ ನೋಡ್ದ. ನಾವು ಅವನ ಪರಿಚಯ ಮಾಡ್ಕೊಂಡ್ವಿ. ಅವನ ಹೆಸರು ರಮೇಶ್ ಅಂತ ಗೊತ್ತಾಯ್ತು. ನನ್ ಗಂಡ, ಡಿಯರ್, ಇವನು ನಮ್ಮೊಂದಿಗೆ ಕೆಲವು ವಾರ ಇಲ್ಲೇ ಇರ್ತಾನೆ ಅಂತ ಹೇಳಿದ್ರು. ನಂಗೆ ಯಾವುದೇ ಅಭ್ಯಂತರ ಇರ್ಲಿಲ್ಲ. ನಾನು ಅವನ ಊಟದ ಬಗ್ಗೆ ಕೇಳ್ದೆ. ಅಂದ್ರೆ ಏನೇನ್ ಕೊಡ್ಬೇಕು ಅಂತ. ರಮೇಶ್ ಹೆಚ್ಚಾಗೆ ತಿಂತಿದ್ದ. ಅವತ್ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಅವನ್ ನನ್ ಬಗ್ಗೆ ಹೊಗಳಿಕೆ ಹೇಳ್ತಿದ್ದ. ಆಗ ನನಗೆ ಅವನ್ ಮಾತಿಂದ ಖುಷಿ ಆಯ್ತು. ಮಾರನೇ ದಿನ ನನ್ ಗಂಡ ರೆಡಿಯಾಗಿ 8 ಗಂಟೆಗೆ ಹಾಸ್ಪಿಟಲ್ಗೆ ಹೋದ್ರು. ರಮೇಶ್ ಆಗ ಇನ್ನು ಮಲ್ಗೆ ಇದ್ದ. ನಾನ್ ನನ್ ಮಗನನ್ನ ರೆಡಿ ಮಾಡಿಸಿ ಅವನ ಸ್ಕೂಲ್ ಬಸ್ಗೆ ಬಿಟ್ಟು ಬಂದಾಗ 9 ಗಂಟೆ ಆಗಿತ್ತು. ನಾನವನ್ ರೂಮಿನ ಬಳಿ ಹೋಗುವಾಗ ಅವನ್ ಮಲಗಿರೋದನ್ನ ನೋಡ್ದೆ. ತುಂಬಾ ಶೆಕೆ ಅಂತ ಅನಿಸ್ತಿತ್ತು. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದು ತಂಪು ಮಾಡ್ಕೊಳ್ಳೋಣ ಅಂತ ಯೋಚಿಸಿ ಕೆಳಗ್ ಬಂದೆ. ನಮ್ಮ ಮನೆ 1ನೇ ಮಹಡಿನಲ್ಲಿದೆ. ಆದ್ರಿಂದ ಪೂಲ್ ವ್ಯೂ ಚೆನ್ನಾಗೆ ಕಾಣಿಸ್ತಿತ್ತು. ನಾನ್ ನನ್ ಬಟ್ಟೆ ಬಿಚ್ಚಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ನ ಹಾಕೊಂಡೆ. ಅವತ್ತು ವೀಕ್ ಡೇ ದಿನ ಆಗಿದ್ದರಿಂದ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾರೂ ಇರ್ಲಿಲ್ಲ. 5 ನಿಮಿಷ ಆದ್ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಏನೋ ಬದಲಾವಣೆ ಅನ್ನಿಸ್ತು. ಆದ್ರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ 5 ನಿಮಿಷದ ನಂತರ ಗೆಸ್ಟ್ ರೂಮಿನ ಹತ್ರ ನೋಡ್ದೆ. ಅಲ್ಲಿ ರಮೇಶ್ ಇದ್ದ. ರಮೇಶ್ ನನ್ನನ್ನ ನೋಡ್ತಿದ್ದ. ಅವನನ್ನ ಅವಾಯ್ಡ್ ಮಾಡೋಕೆ ನೋಡ್ದೆ. ಅದೇ ಸಮಯಕ್ಕೆ ನನ್ನ ಹಾಲ್ನಂತ ದೇಹನ ನೀರಿನಿಂದ ಬರ್ತಾ ಅವನ ಹಸಿದ ಕಣ್ಣುಗಳಿಗೆ ತೋರ್ಸೋಕೆ ನಾಚಿಕೆ ಆಯ್ತು. ಅದಕ್ಕೆ ನಾನು ಸ್ವಿಮ್ಮಿಂಗ್ ನ ಕಂಟಿನ್ಯೂ ಮಾಡಿದೆ. 20 ನಿಮಿಷ ಆದ್ಮೇಲೆ ರಮೇಶ್ ಅಪಾರ್ಟ್ಮೆಂಟ್ ಅಲ್ಲಿ ಕಾಣಿಸ್ಲಿಲ್ಲ. ಅದಕ್ಕೆ ನಾನು ನೀರಿನಿಂದ ಎದ್ದು ಬೇಗ ಆಚೆ ಬಂದೆ. ಆಚೆ ಬಂದು ನನ್ ಬಟ್ಟೆ ತೆಗೆದುಕೊಳ್ಳೋಕೆ ನೋಡ್ದೆ. ಆಗ ನಾನು ಆಶ್ಚರ್ಯಕ್ಕೆ ರಮೇಶ್ ನನ್ ಮುಂದೆನೆ ನಿಂತಿದ್ದ. ಅದು ಕೂಡ ನನ್ ಬಟ್ಟೆ ಕೈಯಲ್ಲಿ ಹಿಡ್ಕೊಂಡು. ನಾನ್ ನಿಬ್ಬೆರಗಾಗಿ ಅವನ ಹತ್ರ ಹೋದೆ. ಅವನ ದೇಹನೇ ನೋಡ್ತಾ ಇದ್ದ.
ನನ್ಗೆ ನಾಚಿಕೆ ಆಯ್ತು, ನಡುಕ ಶುರುವಾಯ್ತು. ಅವನಂಗ್ ತೀರಾ ಹತ್ರದಲ್ಲಿದ್ದ. ಅವನ ಕಣ್ಣುಗಳನ್ನ ನೋಡ್ತಾ ಅವನ ತಪ್ಪು ಅವನಿಗೆ ಅರಿವಾಗುವಂತೆ ಮಾಡಬೇಕು ಅಂತ ಇದ್ದೆ. ಆದ್ರೆ ನಮ್ಮಿಬ್ಬರ ಕಣ್ಣುಗಳು ಸೇರಿದಾಗ ನಾನವನ್ ಕಣ್ಣಲ್ಲಿ ಕಳೆದು ಹೋದೆ. 30-40 ಸೆಕೆಂಡ್ಗಳು ಆದ್ಮೇಲೆ ನಾಚಿಕೆಯಿಂದ ನನ್ನ ಎದೆ ಬಡಿತ ಹೆಚ್ಚಾಯ್ತು. ಹೆಚ್ಚಿದ ಉಸಿರಿನಿಂದಲೇ ಅವನ ಕಣ್ಣುಗಳನ್ನ ನೋಡ್ತಿದ್ದೆ. ರಮೇಶ್, ಹಾಯ್ ಭಾಬಿ ಅಂತ ಅಂದ. ಆಗ ನಾನು ಹಾಯ್ ರಮೇಶ್ ಅಂದೆ. ಆಗ ರಮೇಶ್, ತುಂಬಾ ಕಣ್ಣುಗಳು ನಿನ್ನನ್ನ ನೋಡೋಕೆ ಪ್ರಯತ್ನಿಸ್ತಾ ಇದ್ದಾವೆ ಅಂತಂದ. ಅವನ್ ಮಾತಿಂದ ಖುಷಿಯಾಗಿ ನನ್ ಮುಖದಲ್ಲಿ ಸ್ಮೈಲ್ ಬಂದ್ಬಿಡ್ತು. ಆದ್ರೆ ನನ್ ಬಟ್ಟೆ ಕೊಡೋ ತಾನೇನೋ ಅಂತ ಕಾಯ್ತಿದ್ದೆ. ನಾನವನಿಂದ ತಗೊಳ್ಳೋಕೆ ಹೋದೆ. ಆದ್ರೆ ಅವನು ಅದನ್ನ ಓಪನ್ ಮಾಡಿ ನನ್ನ ಕೈಗಳಿಗೆ ಹಾಕೋದಕ್ಕೆ ಅನುವು ಮಾಡಿಕೊಟ್ಟ. ರಮೇಶ್ ಹೇಳ್ದ, ನಿನಗ್ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಮೊದ್ಲಿಗ್ ನಾನು ಪರವಾಗಿಲ್ಲ ಅಂತ ಅನ್ಸ್ತಿದ್ರು, ಆಮೇಲೆ ಸರಿ ಬಿಡು ಮಾಡ್ಲಿ ಅಂತ ಸುಮ್ನಾದೆ. ಮತ್ತೆ ನಾವು ನಮ್ ಅಪಾರ್ಟ್ಮೆಂಟ್ ಕಡೆಗೆ ಹೊರಟ್ವಿ. ರಮೇಶ್ ನನ್ ಹಿಂದೆ ನನ್ ಸೊಂಟ ನೋಡ್ತಾ ಬರ್ತಿದ್ದ. ಅಪಾರ್ಟ್ಮೆಂಟ್ ಮುಂದೆ ಹೋಗ್ತಿರುವಾಗ ಬಟ್ಟೆ ಎಳೆಯೋ ಭಯಾನಕ ಅನುಭವ ಆಯ್ತು. ಅವನ್ ನನ್ ಬಟ್ಟೆ ಎಳಿತಿದ್ದಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಅವನು ಹಿಡ್ಕೊಂಡು ಮುಂಜಾಗ್ತಿದ್ದಾನೆ ಅಂತ ಅನ್ನಿಸ್ತು. ನಾನು ಒಳಗೊಳಗೆ ಥ್ರಿಲ್ ಆದೆ. ಹಿಂದೆ ತಿರ್ಗೋಕಾಗ್ಲಿಲ್ಲ. ನನ್ನ ಉಸಿರು ಹೆಚ್ಚಾಯ್ತು. ಸಡನ್ ಆಗಿ ಅವನು ಫ್ಲಾಟ್ ಒಳಗಡೆ ಹೋಗ್ತಿರೋದು ನೋಡಿದೆ. ಆಗ ಹಿಂದೆ ತಿರುಗಿ ನೋಡಿದ್ರೆ ನನ್ ಬಟ್ಟೆ ನನ್ ಮಗನ್ ಸೈಕಲ್ಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ನಾನ್ ಸೀದಾ ಬಾತ್ರೂಮ್ಗೆ ಓಡ್ ಹೋದೆ. ಅಷ್ಟೊತ್ತಿಗೆ ನನ್ ಮೈ ಒಣಗೋಗಿತ್ತು. ನಂಗೆ ತುಂಬಾನೇ ನಾಚಿಕೆ ಅನ್ನಿಸ್ತು. ಇದ್ರಿಂದ ನಾನು ರಮೇಶ್ ಜೊತೆ ತಲೆ ಎತ್ತಿ ನೋಡೋದಕ್ಕೂ ಆಗ್ತಿರ್ಲಿಲ್ಲ. ಗಂಟೆ 11:30 ನಾವಿಬ್ರು ಒಟ್ಟಿಗೆ ತಿಂಡಿ ತಿಂದ್ವಿ. ತಿಂಡಿ ತಿನ್ನೋವಾಗ್ಲೂ ಅವನ್ ನನ್ ಸುಂದರ ದೇಹನ ಹೊಗಳುತ್ತಾನೇ ಇದ್ದ. ತಿಂಡಿ ತಿಂದಾದ್ಮೇಲೆ ಬಾಲ್ಕನಿಯಲ್ಲಿ ನಿಂತಿದ್ದಾಗ ರಮೇಶ್ ಕೂಡ ಬಂದ. ನಾನ್ ಸ್ವಿಮ್ಮಿಂಗ್ ಮಾಡ್ತಿದ್ದಾಗ ಅವನ್ಗೆ ಏನ್ ಅನಿಸ್ತಿತ್ತೋ ಏನೋ ಅಂತ ನನ್ ಜೊತೆ ಹಂಚ್ಕೊಳ್ತಾ ಕೂತಿದ್ದ. ನಾನವನಿಗೆ ಒಂದ್ ತಪ್ಪು ಮಾತನ್ನ ಹೇಳ್ಬಿಟ್ಟೆ. ನೀನು ಕೂಡ ಎಲ್ಲಾ ಗಂಡಸ್ರ ತರಾನೆ, ಹಾಗೆ ನನ್ ಗಂಡ ಕೂಡ ಅದನ್ನೇ ಇಷ್ಟಪಡ್ತೀರ ಅಂತ ಅನ್ಬಿಟ್ಟೆ. ಆಮೇಲೆ ನನ್ ತಪ್ಪಿನ ಅರಿವಾಗಿ ಸುಮ್ನೆ ಆದೆ. ರಮೇಶ್ ನನ್ ಕಣ್ಣಲ್ಲೇ ನೋಡ್ತಿದ್ದ. ನಾನು ಅವನ್ ಕಣ್ಣಿಂದ ಆಚೆ ನೋಡಕ್ ಆಗ್ತಾನೇ ಇರ್ಲಿಲ್ಲ. ಅದ್ ಯಾವಾಗ ನನ್ನ ಹತ್ರ ಬಂದು ನನ್ನನ್ನ ತಕ್ಕೊಂಡ ನನಗ್ ಗೊತ್ತೇ ಆಗ್ಲಿಲ್ಲ. ಒಂದ್ ಕ್ಷಣ ಮೈ ಮರೆದ್ಬಿಟ್ಟೆ. ನನ್ಗೆ ಎಚ್ಚರ ಆಗಿ ಅವನನ್ನ ತಕ್ಕೊಂಡಿದ್ದಾನೆ ಅಂತ ಗೊತ್ತಾದಾಗ ಅವನನ್ನ ದೂರ ತಳ್ಳಿ ಸೀದಾ ನಾನ್ ರೂಮ್ಗೆ ಹೊಡೋದೆ. ಅವತ್ ರಾತ್ರಿ ನನ್ ಗಂಡ ಬಂದ್ಮೇಲೆ ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅವರು ಸುಸ್ತಾಗಿ ಲೇಟ್ ಆಗಿ ಬಂದು ಊಟ ಆದ ತಕ್ಷಣ ಮಲಗ್ಬಿಟ್ರು. ಮತ್ತೆ ಇನ್ನೊಂದಿನ ನನ್ ಗಂಡ 8 ಗಂಟೆಗೆ ಹೋದ್ರು. ಮಗ 9 ಗಂಟೆಗೆ ಹೋದ. ನಾನ್ ಒಳಗ್ ಬಂದು ಗೆಸ್ಟ್ ರೂಮಿನ ಕಡೆ ನೋಡ್ದೆ. ರಮೇಶ್ ಎದ್ದಿದಾನೋ ಇಲ್ವೋ ಅಂತ. ಅವನ್ ನಡಕ್ತಾ ಇರೋ ಶಬ್ದ ಕೇಳಿಸ್ತಿತ್ತು. ಅಯ್ಯಯ್ಯೋ, ಇದೇನು ಅವನ್ಗೆ ಜ್ವರ ಬಂದಿರ್ಬೇಕು ಅಂತ ನಂಗ ಅನಿಸಿ ನೋಡೋಣ ಅಂತ ಅವನ ಹತ್ರ ಹೋಗಿ ಅವನ್ ಹಣೆ ಕತ್ತು ಮುಟ್ ನೋಡಿ, ಅಯ್ಯೋ ಜ್ವರ ಬಂದಿದ್ಯಲ್ಲ ಅಂತ ಅಡ್ಗೆ ಮನೆಗೆ ಹೋಗಿ ಒಂದ್ ಬಟ್ಲಲ್ಲಿ ತಣ್ಣೀರ್ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಅವನ ಹತ್ರ ಬಂದು ಆ ಬಟ್ಟೆನ ಅವನ ಹಣೆ ಮೇಲೆ ಇಡ್ತಾ ಇದ್ದೆ. ಅಷ್ಟರಲ್ಲಿ ರಮೇಶ್ ಕಣ್ಬಿಟ್ಟ. ಮತ್ತೆ ಸಡನ್ ಆಗಿ ನನ್ ಕೈ ಹಿಡಿದು ತನ್ನತ್ತ ಎಳ್ಕೊಂಡ. ನಾನ್ ಶಾಕ್ ಆಗಿ 10 ಸೆಕೆಂಡ್ ಏನ್ ಆಗ್ತಿದೆ ಅನ್ನೋದೇ ಅರ್ಥ ಆಗ್ಲಿಲ್ಲ. ಅಷ್ಟು ಟೈಮ್ ಅವನಿಗೆ ನನ್ನ ಅವನ್ ಮೇಲೆ ಎಳ್ಕೊಳ್ಳೋಕೆ ಸಾಕಾಗಿತ್ತು. ನಾನ್ ವಿರೋಧ ವ್ಯಕ್ತಪಡಿಸ್ದೆ. ಅವನ್ ನನ್ ಕೆಳಗ್ ಬೀಳ್ಸಿ ನನ್ ಮೇಲ್ ಬಂದ. ನಾನ್ ಒದ್ದಾಡ್ತಾ, ಬೇಡ ರಮೇಶ್, ಏನ್ ಮಾಡ್ತಿದ್ಯಾ ನೀನು ಅಂತಂದೆ. ಆಗ ಅವನು ತನ್ನ ಮೈಯಿಂದ ನನ್ ಮೈಯನ್ನ ಕೆಳಗ್ ಹಾಕೊಂಡು ಹೊಸ್ಕಾಗ್ತಾ ಇದ್ದ. ನಾನು ಅವನ್ಗೆ ನಿಲ್ಸೋದಿಕ್ ಹೇಳ್ದೆ. ಆದ್ರೆ ಅವನು ನನ್ 2 ಕೈಗಳನ್ನ ಮೇಲ್ ಮಾಡಿ
ಮಂಚಕ್ಕೆ ಕಟ್ ಹಾಕ್ದ. ನಿಂಗೆ ಜ್ವರ ಇತ್ತು ಅಲ್ವಾ ಅಂತ ಕೇಳ್ದೆ. ಆಗ ಅವನು ಈರುಳ್ಳಿ ತೋರಿಸ್ದ. ಅವನು ಈರುಳ್ಳಿ ಬಳಸಿ ಜ್ವರ ಬಂದವನಂತೆ ನಾಟಕ ಆಡ್ತಿದ್ದ. ನನ್ನನ್ನ ಕೆಳಗ್ ಹಾಕೊಂಡಿದ್ದ. ನಾನ್ ಬೇಡ ಬೇಡ ಅಂತ ಹೇಳ್ತಾನೆ ಇದ್ದೆ, ಆದ್ರೆ ಮನ್ಸಲ್ಲಿ ಅವ್ನ್ ಮಾಡ್ತಾ ಇದ್ದಿದ್ ಎಲ್ಲಾನು ಇಷ್ಟಾನೇ ಆಗ್ತಿತ್ತು. ಬೇಡ ಬೇಡ ಅಂತ ಹೇಳ್ತಾನೆ ಅವ್ನ್ ಮಾಡಿದ್ ಎಲ್ಲಾನು ಮಾಡಿಸ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡ್ದೆ. ಕತೆ ಇಲ್ಲಿಂಗ್ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.